ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ರೆಡಿ ಆಗಿ ಆಳಂದ್ ಹೊಂಟಿವಿ ಒಂದು ಮ್ಯಾರೇಜ್ ಅಟೆಂಡ್ ಮಾಡಕ್ಕೆ. ಅದೇನು ರೆಡಿ ಆಗ್ಯಾಳ. ಅದ್ಯಾಗ ಈಗ ಜಸ್ಟ್ ನಾರ್ಮಲ್ ಡ್ರೆಸ್ಸೇ ಹಾಕಿರಿ, ಯಾಕಂದ್ರೆ ಈಗ ಅಲ್ಲಿಗೆ ಹೋಗೋ ತನಕ ಇರಿಟೇಟ್ ಆಗ್ತಾಳೆ. ಅಲ್ಲಿ ಹೋದ್ಮೇಲೆ ಫ್ರಾಕ್ ಹಾಕ್ಬೇಕು ಅನ್ಕೊಂಡಿನಿ. ಆಕಿನ ಬರ್ಡೇ ಫ್ರಾಕ್ ರಿಪೀಟ್ ಮಾಡೋದದ ಈ ಸರಿ. ಸೊ ಈಗ ಹಾಕರ್ ಮತ್ತೆ ಆಕಿ ಎಲ್ಲ ಗಲೀಜ್ ಮಾಡ್ಕೋತಾಳೆ, ಇಲ್ಲಾಂದ್ರೆ ಇರಿಟೇಟ್ ಆಗ್ತಾಳೆ. ಅಲ್ಲಿ ನಿಯರ್ ಬೈ ಹೋದ್ಮೇಲೆ ಆಕಿ ಫ್ರಾಕ್ ಹಾಕಬೇಕು. ಅಲ್ಲಿವರೆಗೂ ಹಿಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡಾಳೆ ಆಕಿ. ನಾವು ರೆಡಿ ಆಗಿವಿ. ಈಗ ಆನ್ ದ ವೇ ನೋಡ್ಬೇಕು ಏನಾರ ನಾಷ್ಟ ಸಿಗ್ತದೇನೋ. ನಾಷ್ಟ ಎಲ್ಲ ಚಾ ಕುಡಿದು ಅಲ್ಲಿ ಹೋಗಿ ಮತ್ತೆ ಊಟ ಮಾಡೋದು, ಮದ್ವೆ ಊಟ. ಅದೊಂದು ಸ್ವಲ್ಪ ಟೇಸ್ಟ್ ಬೇರೆನೇ ಇರ್ತದಲ್ಲ. ಅದು ಆಳಂದ್ ಹೋಗೋ ರೋಡಿಗೆ ಈಗ ಫುಲ್ ಟ್ರಾಫಿಕ್ ಜಾಮ್ ಆಗ್ಯದ. ಇಲ್ಲೆಲ್ಲ ಗಾಡಿಗಳು ಒಂದ್ ಸೈಡ್ ನಿಂತದ, ಇರೋದೇ ಸಿಂಗಲ್ ರೋಡ್ ಅದ. ಆಲ್ರೆಡಿ ಒಂದ್ ಕಡೆ ಟ್ರಕ್ ಬಸ್ಸಸ್ ಎಲ್ಲ ಸ್ಟಾಪ್ ಮಾಡಾವ. ಇನ್ ಮಿಕ್ಕಿದ್ ಇನ್ನೊಂದ್ ಸೈಡಿಂದ ಕಾರ್ ಪಾಸ್ ಆಗ್ಲತ್ತವ, ಎರಡೆರಡು ಕಾರ್, ಒಂದೊಂದು ಕಾರ್. ಹೇಳಿ ಮುಂದೆ ಸ್ಟ್ರೈಕ್ ಅದಂತ ಹೇಳ್ತಾರ, ನೋಡ್ಬೇಕು ಈಗ ಬಿಡ್ತಾರ ಇಲ್ಲ ಅಲ್ಲಿಂದ ಗಾಡಿ. ಯಾಕಂದ್ರೆ ನಮ್ಗೆ ಈಗ ಒಳಗೆ ಸಿಟಿ ಒಳಗೆ ಹೋಗೋದದ. ಎಲ್ಲರೂ ಬಸ್ನಾಗ ಇರೋರು, ಟ್ರಕ್ ಅವರೆಲ್ಲ ನಿಂದಿಸ್ಬಿಟ್ರ ಫುಲ್ ಲೈನ್ ಗಂಟ. ಬಂದಿವಿ. ಇಲ್ಲಿ ಸಂಗೊಳ್ಗಿ ಹೋಗೋ ರೋಡ್ ಈ ಕಡೆ ಅದ. ಈ ಕಡೆ ಇವ್ರು ಬ್ಲಾಕ್ ಮಾಡ್ಬಿಟ್ಟಾರ, ಹೋಗಂಗಿಲ್ಲ ಅಂತ ಹೇಳತ್ತಾರ. ನಮಗೆ ಈಗ ಆಳಂದ್ ಹೋಗೋದ್ರ ಹೆಂಗ್ ಹೋಗ್ಬೇಕು ಗೊತ್ತಾಗಲ್ಲ ಅಂತ ಅದಕ್ಕೆ ಮ್ಯಾಪ್ ಚೆಕ್ ಮಾಡ್ಲತ್ತಾರ. ಹೋಗ್ಬೋದಾ ಈ ಕಡೆಯಿಂದ? ಕೇಳಿ ನೋಡ್ರಿ, ಮ್ಯಾಪ್ ಗಿತ್ತ ಕೇಳದೆ ಬಿಟ್ಟ. ಗೂಗಲ್ ಮಾತಕ್ಕೆ ನಮ್ಗೆ ಕೈ ಕೊಟ್ಟಳು. 3 ಕಿಲೋಮೀಟರ್ ಉಲ್ಟಾ ವೇ ತೋರಿಸಿ ನಮ್ಗೆ ಉಲ್ಟಾ ಕರ್ಕೊಂಡು ಬಂದಾಳೆ. ಈಗ ಇಲ್ಲೇ ನಮ್ಮ ಊರು ಸನಿ ಆಜು ಬಾಜು ಇದ್ರೂ ರಸ್ತೆ ಗಲತ್ತಾಗ್ತದೆ ನಮ್ಗೆ. ಏನು ಎವ್ರಿ ಟೈಮ್ ಇದ್ದಿದ್ದೆ ಆಕೆ ನಮ್ಮ ಮೇ ಬಿ ಗೂಗಲ್ ಮಾತಾಗ ನಮ್ಗೆ ಕಂಡ್ರೆ ಬರಲ್ಲ ಅನ್ನಿಸ್ತದೆ. ಎವ್ರಿ ಟೈಮ್ ರಾಂಗ್ ವೇನೇ ತೋರಿಸ್ತಾಳೆ ಆಕೆ ನಮ್ಗೆ. ಈಗ 3 ಕಿಲೋಮೀಟರ್ಸ್ ರಿವರ್ಸ್ ವೇನಾಗ ಬಂದೀವಿ ನಾವು. ಈಗ ಮತ್ತೆ ವಾಪಸ್ ಹೊಂಟಿವಿ ಯು ಟರ್ನ್ ತಗೊಂಡು. ಹೋಗ್ತದಲ್ಲ ಗಾಡಿ ಹೋಗ್ತದಲ್ಲ. ಈಗ ಅಲ್ಲಿಂದ್ರ ಅರ್ಥ ಇಲ್ಲ, ಅಲ್ಲಿ ಓಕೆ ಓಕೆ. ಸ್ವಲ್ಪ 5 ಕಿಲೋಮೀಟರ್ಸ್ ಅದು ನಮಗೆ ರಿವರ್ಸ್ ಬೇರೆ ರೂಟ್ ಕರ್ಕೊಂಡು ಹೋಯ್ತು. ಮತ್ತೆ ವಾಪಸ್ ಅದೇ ಸರ್ಕಲಿಗೆ ಬಂದ್ವಿ. ಪೊಲೀಸ್ ಅಂದ್ರೆ ಇಲ್ಲ ಸೇಮ್ ರೂಟಿಗೆ ಹೋಗ್ರಿ, ಅಲ್ಲಿಂದ ರೈಟ್ ಟರ್ನ್ ಅದ ಬ್ರಿಡ್ಜ್ ತಳಗಿಂದ, ಅಲ್ಲಿಂದ ಹೋಗ್ರಿ ಅಂತ. ಮತ್ತೆ ವಾಪಸ್ ಬಂದ್ವಿ ಸೇಮ್ ರೂಟಿಗೆ ಬಂದು ಒಳಗೆ ಬಂದು ನೋಡ್ತೀವಿ ರೋಡ್ ಇಷ್ಟೇ ಸಿಂಗಲ್ ರೋಡ್ ಫುಲ್ ಎರಡು ಕಡೆ ಕಂಟಿ. ಆ ಕಡೆ ಅಪೋಸಿಟ್ ಸೈಡಿಂದನೂ ಗಾಡಿ ಹೊಂಟದ. ವರ್ಸ್ಟ್ ರೂಟ್ ಅನಿಸ್ತದೆ. ನಾ ಎಷ್ಟು ದಿನದಾಗ ನೋಡಿದ ವರ್ಸ್ಟ್ ರೂಟ್ ಅದು. ಹಿಂಗೆ ಇಷ್ಟನಾಗೆ ಎಲ್ಲ ಕಡೆ ಕಂಟಿ ಬಡಿಲತ್ತವ ಗಾಡಿಗೆ. 2 ಕಿಲೋಮೀಟರ್ಸ್ ಇತ್ತು, ಅದಕ್ಕೆ ದಾಟ್ಕೊಂಡು ಬಂದ್ವಿ. ದಾಟ್ಕೊಂಡು ಜಸ್ಟ್ ಹೊರಗೆ ಹೊಂಟಿವಿ. ಅಲ್ಲಿ ಒಂದು ಹುಡುಗ ಹಿಂದೆ 2 ವೀಲರ್ನಾಗ ದೊಡ್ಡದು ಲಾಂಗ್ ಮಚ್ಚೆಲ್ಲ ಹಿಡ್ಕೊಂಡು ಹೊಂಟಾನ. ಅಂಜಿಕೆ ಹೊಂಟ ನಮಗೇನು ಸ್ಟ್ರೈಕ್ ನಡಿಲತ್ತದ, ಡೇಂಜರ್ ಅದ ಏನು. ಒಳಗೆ ಸಿಟಿ ಎಂಟ್ರ್ ಮಾಡೀವಿ. ಸಿಟಿ ಎಲ್ಲ ಜನನೇ ಇಲ್ಲ, ಜಾಸ್ತಿ ಜನನೇ ಇಲ್ಲ ನೋಡ್ರಿ. ಸ್ವಲ್ಪ ಅಲ್ಲಿ ಇಲ್ಲಿ ಇಲ್ಲೆಲ್ಲ ಸ್ಟ್ರೈಕ್ ಮಾಡೋರೇ ಅದ. ಈಗ ಅದಕ್ಕೆ ನಮ್ಗೆ ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿವಿ, ನಾವು ಲೊಕೇಶನ್ ಏನದ ಕಳಿಸ್ರಿ, ನೀವು ಮ್ಯಾರೇಜ್ ಅದು ಎಲ್ಲದ ಅಲ್ಲಿಂದ ಲೊಕೇಶನ್ ಕಳಿಸ್ರಿ ನೋಡೋಣ ಅಂತ. ಸುಮ್ಮನೆ ಬೆಟ್ರೆ ವಾಪಸ್ ಹೋಗೋದ್ ಬಗ್ಗೆ ವಿಚಾರ ಮಾಡೋದು. ಇಲ್ಲಿ ಆಳಂದ್ ಬಂದಿರೋಣ. ಏನು ಸ್ಟ್ರೈಕ್ ಅದ ಸ್ಟ್ರೈಕ್ ಮಾಡೋದಲ್ರಿ ಈಗ ಅಲ್ಲಿಂದ ಹಂಗೆ ಮಾಡಿ ಸಿಟಿ ಒಳಗೆ ಬಂದಿವ್ರಣ. ಸಿಟಿ ಒಳಗೆ ಬಂದೀವಿ. ಬಟ್ ಹೆಂಗೆ ಮಾಡಬೇಕು ನನಗೂ ಅದೇ ಗೊತ್ತಾಗಲ್ಲ. ಎಕ್ಸಾಕ್ಟ್ ಅಂದ್ರೆ ಇಲ್ಲಿ ಪೋಲೆ ಇದು ಬಸ್ ಸ್ಟ್ಯಾಂಡ್ ಸಮೀಪನೇ ಇದ್ದಿಲ್ಲ ರೀ. ಹಾಂ, ದರ್ಗಾ ದಾಟ್ಬೋದು. ಒಂದು ಸ್ವಲ್ಪ ನನಗೆ ಮ್ಯಾಪ್ ಕಳಿಸ್ತೀರಣ್ಣ, ನಾ ಅಲ್ಲೇ ಬರ್ತೀನಿ. ಲೊಕೇಶನ್ ಕಳಿಸ್ಬಿಡ್ತೀರಿ ನಾ.
ಬಂದ್ವಿ ಮನೆಗೆ ಬರ್ಲಕ್ಕ 4-5 ಆಗಿತ್ತು. ಲಾಗಿನ್ ಆಗತ್ತೆ ನಾ 4-9 ಆಯ್ತು. 9 ಮಿನಿಟ್ಸ್ ಲೇಟ್ ಆಗಿತ್ತು. 9 ಮಿನಿಟ್ಸ್ ಐ ಥಿಂಕ್ ಎಕ್ಸೆಪ್ಟಬಲ್ ಅದ. 9 ಮಿನಿಟ್ಸ್ ಲಾಗಿನ್ ಆಗದೆ ಪಟ. ಅದೇ ಮಲ್ಕೋತಾಳೆ ನೋಡ್ರಿ, ಆಕೆ ಮಲ್ಕೊಂಡಿಲ್ಲ ಏನ, ಸುಮ್ಮನೆ ಕೂತಾಳೆ. ಈಗ ಆಯ್ತು, ಕೆಲಸ ಸ್ಟಾರ್ಟ್ ಆಗ್ಯದ. ನಮ್ದು ಕೆಲಸ ಮಾಡ್ಬೇಕು ಇವಾಗ 4 o'clock ರಾತ್ರಿ 1 o'clock ವರ್ಕ್ ಇರ್ತದೆ. ಸೊ ಮತ್ತೆ ಸಿಗಮ್ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿವರೆಗೂ ವಿಡಿಯೋಸ್ ವಾಚ್ ಮಾಡಿ, ಮತ್ತು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್ ಸಿ ಬಾಯ್ ಎವ್ರಿವನ್. ಅದು